ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH 30ಕ್ಕೂ ಹೆಚ್ಚು ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಗಿದೆ. ಗೋದಾವರಿ ಕಾರ್ಖಾನೆ ಬಳಿ ನಿಂತಹ ಟ್ರ್ಯಾಕ್ಟರ್ಗಳಿವು. ಟ್ರ್ಯಾಕ್ಟರ್ ಸೇರಿದಂತೆ ಹಲವು ಬೈಕ್ಗಳಿಗೂ ಕೂಡ ಅಲ್ಲಿ ಬೆಂಕಿ ಹಚ್ಚಲಾಗಿದೆ. ನೋಡಿ, ಅಲ್ಲಿ 30ಕ್ಕೂ ಹೆಚ್ಚು ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನ ವ್ಯಕ್ತಪಡಿಸಿದಲ್ಲದೆ ಅಲ್ಲಿ ಸುತ್ತಮುತ್ತ ಇದ್ದಂತಹ ವಾಹನಗಳಿಗೂ ಕೂಡ ಬೆಂಕಿ ಇಟ್ಟು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಬೆಳೆದಂತಹ ಬೆಳೆ ಎಲ್ಲವೂ ಕೂಡ ನಷ್ಟವಾಗಿದೆ ಅಂತ ರೈತರು ಕಣ್ಣೀರು ಹಾಕ್ತಾ ಇದ್ದಾರೆ. ಈಗ ತಾನೇ ಅಲ್ಲಿನ ಉಸ್ತುವಾರಿ ಸಚಿವರು ಕೂಡ ಮಾತನಾಡ್ತಾ ಇದ್ರು, ಇದಕ್ಕೆಲ್ಲವೂ ಕೂಡ ಒಂದು ಪರಿಹಾರವನ್ನ ಕಂಡುಕೊಳ್ತೀವಿ, ಮತ್ತೆ ರೈತ ಮುಖಂಡರ ಜೊತೆ ಮಾತನಾಡ್ತೀವಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು. ಈಗಾಗಲೇ ಏನು ಸರ್ಕಾರ ಘೋಷಣೆ ಮಾಡ್ತು 3,300 ರೂಪಾಯಿ ಅಂತ ಹೇಳಿ, ಅಂದ್ರೆ ಇಳುವರಿಗೆ ಆಧಾರದ ಮೇಲೆ ನಾವು ಕೊಡ್ತೀವಿ ಅನ್ನುವಂತ ಮಾತನ್ನ ಹೇಳಿದ್ರು. ಆದ್ರೆ ಇಲ್ಲಿ ಯಾಕೋ ಮುಧೋಳದ ರೈತರು ಅದಕ್ಕೆ ಒಪ್ಪಿಗೆಯನ್ನ ಕೊಡ್ಲಿಲ್ಲ. ಅಲ್ಲಿ ಅವತ್ತಿನಿಂದಲೂ ಕೂಡ ಪ್ರತಿಭಟನೆ ನಡೀತಲೇ ಇದೆ. ಈಗಾಗಲೇ 15 ದಿನ ಮೀರಿ ಪ್ರತಿಭಟನೆಯನ್ನ ಮಾಡಿಸಿದ್ದಾರೆ. ಆದ್ರೆ ಈ ಪ್ರತಿಭಟನೆಯ ನಂತರವೂ ಯಾವಾಗ ಅವರ ಕಿಚ್ಚು ಹೆಚ್ಚಾಯ್ತು ಅಂತ ಅಂದ್ರೆ ಬೇರೆ ಬೇರೆ ರೈತರು ಅಂದ್ರೆ ಒಪ್ಕೊಂಡು ಈಗ ಬೇರೆ ಬೇರೆ ಭಾಗದ ರೈತರು ಈಗ ಕಬ್ಬಿನ ಬೆಳೆಯನ್ನ ತಂದು ಕಾರ್ಖಾನೆಗಳಿಗೆ ಕೊಡ್ತಾ ಇದ್ರೆ ನಮ್ಮ ಬೇಡಿಕೆಗಳು ಈಡೇರೋದಿಲ್ಲ, ಅದೊಂದು ದೊಡ್ಡ ಪ್ರಶ್ನೆ ಆಯ್ತು. ಮತ್ತೆ ಅಲ್ಲಿನ ಸಚಿವರಾಗ್ಲಿ ಅಥವಾ ಅಲ್ಲಿನ ನಾಯಕರಾಗ್ಲಿ ಯಾರು ಕೂಡ ಅವರಿಗೆ ಸ್ಪಂದಿಸ್ತಿಲ್ಲ ಅನ್ನೋದು ಕೂಡ ರೈತರ ಆಕ್ರೋಶಕ್ಕೆ ಈಗ ಕಾರಣವಾಗಿರೋದು. ಹೀಗಾಗಿ ಮೊದಲನೇದಾಗಿ ಒಂದು ಟ್ರ್ಯಾಕ್ಟರ್ನಲ್ಲಿ 2 ರ್ಯಾಲಿ ಏನಿತ್ತು ಅದನ್ನ ಬೀಳ್ಸಿದ್ರು, ನೆಲಕ್ಕುರುಳಿಸಿದ್ರು, ಅಲ್ಲಿ ಬೆಂಕಿ ಹಚ್ಚಿದ್ರು, ತಮ್ಮ ಆಕ್ರೋಶವನ್ನ ಹೊರ ಹಾಕಿದ್ರು. ಅಲ್ಲಿಗೆ ನಿಲ್ತಾ ಅಂತ ನೋಡಿದ್ರೆ ಇಲ್ಲ. ಸಕ್ಕರೆ ಕಾರ್ಖಾನೆ ಮುಂಭಾಗದಲ್ಲಿ ನಿಂತಿದ್ದಂತಹ 30ಕ್ಕೂ ಹೆಚ್ಚು ಲಾರಿಗಳಿಗೆ ಬೆಂಕಿ ಇಟ್ಟಿದ್ದಾರೆ. ಬೆಂಕಿ ಧಗಧಗಿಸ್ತಾ ಇದೆ. ಕಬ್ಬಿನ ಬೆಳೆ ಎಲ್ಲವೂ ಕೂಡ ನಾಶವಾಗಿದೆ. ಹೀಗಾಗಿ ಈಗೇನು ಬೆಳೆ ಬೆಳೆದಿದ್ವಿ, ಕಷ್ಟಪಟ್ಟು ಇಷ್ಟು ವರ್ಷದಿಂದ ಬೆಳೆದಂತಹ ಬೆಳೆ ಎಲ್ಲವೂ ಕೂಡ ಈಗ ಬೆಂಕಿಯ ಪಾಲಾಗಿದೆ. ಬರುವಂತ ದುಡ್ಡು ಕೂಡ ಬರೋದಿಲ್ಲ ಅಂತ ಹೇಳಿ ಬೆಳೆದಂತಹ ಬೆಳೆ ರೈತರು ಕೂಡ ಕಣ್ಣೀರು ಹಾಕ್ತಾ ಇದ್ದಾರೆ. ಈ ಕಡೆ ಆರ್ ಬಿ ತಿಮ್ಮಾಪುರ ಅವರು ಮತ್ತೊಂದು ಸುತ್ತಿನ ಮಾತುಕತೆಯನ್ನ ನಡೆಸಿ ಎಲ್ಲವನ್ನೂ ಕೂಡ ಸರಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಕಾದ್ ನೋಡ್ಬೇಕಾಗಿದೆ. ಈಗ ಮಾತುಕತೆ ನಂತರದಲ್ಲಿ ಏನಾದ್ರೂ ಕೂಡ ಸರಿ ಹೋಗ್ಬೋದಾ ಅಥವಾ ಈಗ ಇದು ಯಾವ ಹಂತಕ್ಕೆ ಬಂದು ತಲುಪುತ್ತೆ ಅನ್ನೋದೇ ದೊಡ್ಡ ಪ್ರಶ್ನೆಯಾಗಿ ಉಳಿದಿರೋದನ್ನ ನಾವು ನೋಡ್ತಾ ಇದ್ದೀವಿ. ಯಾಕಂದ್ರೆ ಒಂದಷ್ಟು ಸಕ್ಕರೆ ಕಾರ್ಖಾನೆ ಮಾಲೀಕರು ಅದಕ್ಕೆ ಒಪ್ಕೊಳ್ತಾ ಇಲ್ಲ. ಈಗ ಸರ್ಕಾರ ಹೇಳಿದಂತೆ 50 ರೂಪಾಯಿ ಸರ್ಕಾರದ ವತಿಯಿಂದ ನೀಡಲಾಗುತ್ತೆ, ಇನ್ನ 50 ರೂಪಾಯಿ ಹೆಚ್ಚುವರಿಯಾಗಿ ಸಕ್ಕರೆ ಕಾರ್ಖಾನೆಗಳು ನೀಡಬೇಕಾಗತ್ತೆ. ಆದ್ರೆ ಕೆಲ ಕಾರ್ಖಾನೆಗಳು ನಮಗೂ ಕೂಡ ಅದು ಲಾಭ ತಂದು ಕೊಡ್ತಾ ಇಲ್ಲ, ನಾವು ಕೊಡೋದಕ್ಕೆ ಸಾಧ್ಯವಿಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು. ಹೀಗಾಗಿ ರೈತರ ಆಕ್ರೋಶಕ್ಕೆ ಇದೆಲ್ಲವೂ ಕೂಡ ಕಾರಣವಾಗಿರೋದು. ಯಾಕೆಂದ್ರೆ ಸರ್ಕಾರ ಹೇಳಿದ್ರು ಕೂಡ ಕೆಲ ಸಕ್ಕರೆ ಕಾರ್ಖಾನೆ ಮಾಲೀಕರು ನಿರ್ಲಕ್ಷ್ಯ ವಹಿಸಿದ್ದೇ ಇದೆಲ್ಲವಕ್ಕೂ ಕೂಡ ಕಾರಣವಾಯ್ತಾ. ಕೆಲವು ಭಾಗದಲ್ಲಿ ರೈತರು ಸಕ್ಕರೆ ಕಾರ್ಖಾನೆ ಮಾಲೀಕರ ವಿರುದ್ಧವಾಗಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಕೆಲವು ಕಡೆಗಳಲ್ಲಿ ಸರ್ಕಾರದ ವಿರುದ್ಧವಾಗಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಇನ್ನೂ ಕೆಲವು ಕಡೆಗಳಲ್ಲಿ ಈಗಾಗಲೇ ಒಪ್ಕೊಂಡಂತಹ ರೈತರ ವಿರುದ್ಧವೂ ಕೂಡ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಆದ್ರೆ ರೈತರು ಬೆಳೆದಂತಹ ಬೆಳೆಗೆ ಬೆಂಕಿ ಇಟ್ಟಿರೋದು ನಿಜಕ್ಕೂ ವಿಪರ್ಯಾಸ ಅಂತ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂದ್ರೆ ಅದರ ಕಷ್ಟ ಏನು, ಬೆಳೆದಂತಹ ಬೆಳೆ ಯಾವ ರೀತಿ ಬೆಳಿಬೇಕು ಅಥವಾ ಅದಕ್ಕೆ ಎಷ್ಟು ಖರ್ಚಾಗತ್ತೆ, ಎಷ್ಟು ಕಷ್ಟಪಡಬೇಕು, ಎಷ್ಟು ಶ್ರಮ ವಹಿಸಬೇಕು ರೈತರಿಗೆ ಗೊತ್ತಿದ್ದಂತಹ ವಿಚಾರ. ಆದ್ರೆ ರೈತರು ಬೆಳೆದಂತಹ ಬೆಳೆಗೆ ಅವರೇ ಬೆಂಕಿ ಇಟ್ಟಿದ್ದಾರೆ ಅಂತಂದ್ರೆ ಈಗ ಕೆಲವರು ಮಾತನಾಡ್ತಾ ಇದ್ರು, ರೈತ ಮುಖಂಡರು ಕೂಡ TV9 ಜೊತೆ ಅವ್ರು ಹೇಳ್ತಾ ಇರೋ ಪ್ರಕಾರ ಅದ್ ನಾವಿಟ್ಟಿಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು. ಬಟ್ ಸ್ಥಳದಲ್ಲಿ ನಾವು ಗಮನಿಸ್ತಾ ಇರೋದಾದ್ರೆ ಕೆಲವರು ಅಲ್ಲಿನ ಸ್ಥಳೀಯರು ಹೇಳ್ತಾ ಇರೋದಾದ್ರೆ ಅಲ್ಲಿ ಪ್ರತಿಭಟನಾ ನಿರತರು ಬೆಂಕಿ ಇಟ್ಟಿದ್ದಾರೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಬಡದಕೆರಿಂದ ಅಲ್ಲಿ ಇಂಜಿನ್ ಕುರಿ ಹೆಚ್ಚಿಕೆರಿಂದ ಕಲ್ಲು ದಂಧಲೆ ಮಾಡೋದು ನಮ್ಮನ್ನು ಬಡದ್ರೆ ಅಲ್ಲ ರೈತರೊಳಗೆ ಬಡದ್ರ ಅದು ಏನಾಗುತ್ತೆ. ಕಾರ್ಖಾನೆ ಮಟ್ಟದಾಗ ಅದೇನಾರ ವಿಚಾರ ಮಾಡಿಕೆರಿಂದ ಅವ್ರು ಬಗೆಹರಿಸ್ಬೇಕು, ಜಿಲ್ಲಾಡಳಿತ, ರಾಜ್ಯದ ಮುಖ್ಯಮಂತ್ರಿ. ಆದ್ರೆ ನಮ್ಮ ಹಿಂಗೆ ರೈತರೊಳಗೆ ಹಾಳು ಮಾಡ್ರಿ, ಏನೋ ಕೋಟಿ ಗಂಟೆ ಹಾಳು ಮಾಡ್ರಿ. ಮುಂದೆ 200ರಿಂದ 300 ಟ್ರ್ಯಾಕ್ಟರ್ ಸುಟ್ಟು ಹೋಗ್ಬಿಟ್ರಿ. ಕಬ್ಬು ಐತಿ ಅದ್ರಾಗ ಅಲ್ಲಿ ಟ್ರ್ಯಾಕ್ಟರ್ಗಳು ಅವು ಏನಾಕೈತಿ ರೈತರು ಹಾಳಾಕಂದ್ರೆ ಏನ್ ಮಾಡೋದು ಸರ್. ಒಟ್ಟು ಏಕಾಏಕಿ ನೋಡಿ 1000 ಮಂದಿ ಗಂಟೆ ಬಂದ್ಕೆ ಹಿಂಗೆ ಮಾಡ್ರಿ. ಹೆಂಗೆ ಅಂದ್ರೆ ಏನಾಗಿತ್ರಿ ಇಲ್ಲಿ ಏನಾಯ್ತು ಅಲ್ಲ ಕಬ್ಬಿನ ಬಿಲ್ ಬದಲು ವಿಚಾರದಾಗ ಅದ ಟ್ರ್ಯಾಕ್ಟರ್ ಅವ್ರು ಮಾತುಕತೆ ಅದ ಬಿಟ್ಟಿಕಂದ ಹಿಂಗ ಈಗ ಟ್ರ್ಯಾಕ್ಟರ್ ಕಬ್ಬಿನ ಆರ್ಡರ್ ಕೂಡ ನಾವು ಅದನ್ನ ಕಬ್ಬು ತುಂಬ್ಕೊಂಡ್ ಬಂದಿದ್ದೀವಿ. ನೀವು ಎಷ್ಟು ತಂದಿದ್ರಿ ಕಬ್ಬು? ನಮ್ದು ಇಲ್ಲಿ 2 ಡೇ ಬಿದ್ದವ್ರು. ನಾವು ನೋಡ್ತಾ ಇದ್ವಿ ಈಗಾಗಲೇ ಯಾವ ರೀತಿ ಅಲ್ಲಿ ಪರಿಸ್ಥಿತಿ ಇದೆ ಅನ್ನೋದನ್ನ ಅಲ್ಲಿನ ರೈತರು ಕೂಡ ಹೇಳ್ತಾ ಇದ್ರು. ಇಲ್ಲ ಅಲ್ಲಿ ಕೆಲವೊಂದಿಷ್ಟು ದ್ವಂದ್ವಗಳಾಯಿತು ಅನ್ನುವಂಥದ್ದು. ಒಂದ್ ಕಡೆ ಪ್ರತಿಭಟನಾ ನಿರತರು ತಮ್ಮ ಹಕ್ಕನ್ನ ಅಥವಾ ತಮಗೆ ಬರಬೇಕಾದಂತಹ ಬೆಳೆಗೆ ಏನು ದರ ನಿಗದಿ ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು, ಅದನ್ನ ಮುಂದುವರಿಸಿಕೊಂಡಿದ್ರು. ಆದ್ರೆ ಇದ್ದಕ್ಕಿದ್ದಂತೆ ಎಲ್ಲಾ ಕಡೆಯೂ ಕೂಡ ಬೆಂಕಿ ಹೊತ್ಕೊಂಡಿದೆ. ಅಲ್ಲಿನ ಪರಿಸ್ಥಿತಿ ಏನು ಯಾರು ಇಟ್ಟಿದ್ದು ನಿಜಕ್ಕೂ. ಯಾಕಂದ್ರೆ ಒಂದ್ ಕಡೆ ಪ್ರತಿಭಟನಾಕಾರರು ಅಲ್ಲಿ ಫ್ಯಾಕ್ಟರಿಯ ಸಿಬ್ಬಂದಿಗಳ ಮೇಲೆ ಹೇಳ್ತಾ ಇದ್ದಾರೆ. ನೋಡ್ತಾ ಇದ್ದೀವಿ
ರೈತರು ಹೇಳ್ತಿರೋದೇನಂದ್ರೆ ಫ್ಯಾಕ್ಟ್ರಿ ಅವರೇ ಕರೆ ಕೊಟ್ಟಿದ್ದಾರೆ, ಇವತ್ತೆಲ್ಲ ಕಬ್ಬು ಅರಿಯಕ್ ಶುರು ಮಾಡ್ತಾ ಇದೀವಿ, ಕಬ್ಬು ತಗೊಂಡ್ ಬನ್ನಿ ಅಂತ ಹೇಳ್ಕೊಂಡು. ಹಂಗಾಗಿ ನಾವೇನ್ ಮಾಡಿದ್ವಿ, ಇವತ್ತು ಬೆಳಿಗ್ಗೆಯಿಂದ ಕಬ್ಬು ಕಟಾವು ಮಾಡಿದೀವಿ, ಸಂಜೆ ಸಂದರ್ಭದಲ್ಲಿ ಫ್ಯಾಕ್ಟ್ರಿ ಹತ್ರ ತಂದು ನಿಲ್ಸಿದೀವಿ. ಇದು ನಮ್ ತಪ್ಪಲ್ಲ. ಫ್ಯಾಕ್ಟ್ರಿ ಅವ್ರು ಏನೋ ಕರೆ ಕೊಟ್ರಂಗಾರೆ, ಹೌದು, ಈ ಕಬ್ಬಿನ ಫ್ಯಾಕ್ಟ್ರಿ ಅವರು ಅಕ್ಕಪಕ್ಕದ ರೈತರಿಗೆಲ್ಲ ಒಂದು ಸೂಚನೆ ಕಳಿಸ್ತಾರೆ, ಕಬ್ಬು ಅರಿಯಕ್ ಶುರು ಆಗದೆ, ಇಂತಿಷ್ಟು ಡಿಮಾಂಡ್ ಇದೆ, ಕಬ್ಬು ತಗೊಂಬನ್ನಿ ಅಂತ ಹೇಳ್ಕೊಂಡು ಅದ್ರಂತೆ ನಾವು ತಂದಿದ್ದೀವಿ. ನಮ್ದೇನ್ ತಪ್ಪು? ಇಲ್ಲಿ ನೋಡಿದ್ರೆ ಹಿಂಗೆಲ್ಲ ಮಾಡ್ಕೊಂಡ್ಬಿಟ್ಟು ಇದು ಫ್ಯಾಕ್ಟ್ರಿಯಿಂದ ಆಗಿರುವಂತ ಒಂದು ಸಮಸ್ಯೆ ಕೂಡ ಅನ್ನುವಂತಾನೆ ಹೇಳಿದ್ದಾರೆ. ಇವ್ರಿಗೇನಾದ್ರೂ ನಮ್ಮ ಡಿಮಾಂಡಿಗೆ ತಕ್ಕಂಗೆ ಅವ್ರು ಏನಾದ್ರು ಕೊಡೋಕೆ ಒಪ್ಪಿರ್ಲಿಲ್ಲ ಅಂದ್ರೆ ಅವ್ರು ಕರೆ ಕೊಡೋದು ಬೇಡದಿತ್ತು, ನಾವು ಕಬ್ಬು ತರ್ತಿರ್ಲಿಲ್ಲ ಅಂತೇಳಿ. ಯಾಕಂದ್ರೆ ಬಹಳ ಸಂಖ್ಯೆಯಲ್ಲಿ ನೆರೆದಿರುವಂತ ರೈತರ ಮೇಲೆ ತಮ್ಮ ಸಿಟ್ಟನ್ನ ವ್ಯಕ್ತಪಡಿಸೋಕೆ ಈಗಲೂ ಕೂಡ ನಷ್ಟ ಆಗಿರುವಂತ ರೈತರು ಸಿದ್ಧ ಇಲ್ಲ. ಆದ್ರೆ ನಾವು ಈಗ ತಾನೇ ಹೇಳ್ದಾಗೆ ರೈತರೇ ಎಲ್ಲ ಸೇರ್ಕೊಂಡು ಈ ರೀತಿಯಾಗಿ ಕೋಪದ ಕೈಗೆ ತಮ್ಮ ಬುದ್ಧಿ ಕೊಟ್ಟು ತಮ್ಮ ರೈತ ವರ್ಗಕ್ಕೆ ಈ ಮಟ್ಟಿಗೆ ನಷ್ಟ ಮಾಡಿರೋದಿದೆಯಲ್ಲ. ಒಂದೊಂದು ಟ್ರಾಲಿ ಅಂದ್ರೆ 25-30 ಟನ್ ಇರುತ್ತೆ, ಅಂದ್ರೆ ಲಕ್ಷದ ಮೇಲೋಯ್ತು. ಅದ್ರ ಜೊತೆಗೆ ಟ್ಯಾಕ್ಟ್ರಿ ಬೆಲೆ ಒಂದು 4-5 ಲಕ್ಷ, ಹಿಂಗೆ ಲಕ್ಷಾಂತರ ರೂಪಾಯಿ ಒಬ್ಬೊಬ್ಬ ರೈತರು ಇವತ್ತು ನಷ್ಟ ಮಾಡ್ಕೊಂಡಿದ್ದಾರೆ ಗೋದಾವರಿ ಫ್ಯಾಕ್ಟ್ರಿ ಹತ್ರ ಕಬ್ಬು ತಂದಿದ್ದ ತಪ್ಪಿಗೆ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಭರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH